ಬೇಕಾದ್ರೆ ಮತ್ತೆ ವರ್ಷಾಂತ್ಯದಲ್ಲಿ ಮರಣ ಮೃದಂಗ ಕಾರ್ಯಕ್ರಮ ಮುಂದುವರಿತಾ ಇದೆ. ಏನು ವರ್ಷಾಂತ್ಯದಲ್ಲಿ ಅದರಲ್ಲೂ ಕೂಡ ಡಿಸೆಂಬರ್ ನಲ್ಲೇ ಆಗ್ತಾ ಇರುವಂತಹ ಸಾವು ನೋವುಗಳ ಒಂದು ಪ್ರಮಾಣ ಹಾಗೆಯೇ ಅದರ ಕುರಿತಾದಂತಹ ಕೆಲವೊಂದಿಷ್ಟು ಕಾರಣಗಳನ್ನ ಹುಡುಕುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇರುವಂತದ್ದು. ಈಗ ನಮ್ಮ ಜೊತೆ ಪಾರಂಪಳಿ ಸುರೇಂದ್ರ ಉಪಾಧ್ಯಾಯ ಅವರಿದ್ದಾರೆ. ಉಪಾಧ್ಯಾಯ ಅವರು, ನೀವು ಹೇಳ್ತಾ ಇದ್ರಿ ಚಳಿಗಾಲದಲ್ಲಿ ಅದಕ್ಕೆ ಕೆಲವೊಂದಿಷ್ಟು ವೈಜ್ಞಾನಿಕ ಕಾರಣಗಳನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈ ಸಾವು ನೋವುಗಳ ಬಗ್ಗೆ ಕಮಲಾಕರ ಭಟ್ರವರು ಹೇಳಿದ್ರು, ಕೆಲವೊಂದು ಸ್ವಯಂಕೃತ ಅಪರಾಧ ಆಗಿರ್ಬೋದು, ಚಳಿಗಾಲನೇ ಮೇನ್ ಆಗಿ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಸಾವು ನೋವು ಆಗೋದಿಲ್ಲ ಅಂತ ಏನ್ ಹೇಳ್ತೀರಿ? ವೀಣಾ ಅವರೇ, ನೋಡಿ, ಕಮಲಾಕರ ಭಟ್ರವರು ಹೇಳಿದ್ರು ಹಿಮಾಲಯದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಕೆಲವಾರು ವ್ಯಕ್ತಿಗಳು ನಗ್ನರಾಗಿ ಇರ್ತಾರೆ ಅಂತ. ನಾನು ಅವರ ಇದನ್ನ ಒಪ್ತೇನೆ. ಎಷ್ಟು ಜನ ಅಂದ್ರೆ, ಈಗ ನಾಗಾ ಸನ್ಯಾಸಿಗಳು ಹೆಣದ ಮೇಲೆ ನಗ್ನರಾಗಿ ನಿಂತು ತಪಸ್ಸು ಮಾಡ್ತಾರೆ. ಅವರಿಗೆ ಏನು ಕೈ ತಟ್ಟುವುದಿಲ್ಲ. ಆ ಹೆಣದ ಬೂದಿಯನ್ನ ಮೈಗೆಲ್ಲ ಬಳಿದುಕೊಂಡು ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ಅಂದ್ರೆ ಆ ತಪೋಶಕ್ತಿ ಅವರಿಗೆ ಆ ತರ ಮಾಡಿಸ್ತದೆ. ತಪೋಶಕ್ತಿ ಒಂದೇ ಅಲ್ಲ, ಅವರು ಕೆಲವೊಂದು ಹೆಣದ ಮಾಂಸವನ್ನು ತಿಂದು ಆ ಒಂದು ಶಕ್ತಿಯೂ ಇರ್ತದೆ, ಅದು ಬೇರೆ. ಆಮೇಲೆ ಇದು ಹಿಮಾಲಯದ ಕಡೆಯಲ್ಲಿ ಕೆಲವರು ನಗ್ನರಾಗಿರ್ತಾರೆ ಅಂತ ಹೇಳಿದ್ರು. ಆದ್ರೆ ಪರ್ಸೆಂಟೇಜ್ ಬಂದ್ರೆ ಅದು ಬಹಳ ಕಡಿಮೆ. ನಮ್ಮ ಮೆಡಿಕಲ್ ಸೈನ್ಸ್ ಏನ್ ಹೇಳ್ತದೆ ಅಂದ್ರೆ, ನೀವು ಆದಷ್ಟು ನಿಮ್ಮ ದೇಹವನ್ನು ಚಳಿಗಾಲದಲ್ಲಿ ಕವರ್ ಮಾಡಿ, ಅಂದ್ರೆ ನೀವು ಆ ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನು ಚಳಿ ರಾಷ್ಟ್ರದಲ್ಲಿ ಹೋದ್ರೆ ನೀವು ಇಂಡೋರ್ ಅಲ್ಲಿ ಇದ್ರೇನೆ ನೀವು ಸೇಫ್ ಆಗಿರ್ತೀರಾ, ಹೊರಗಡೆ ಹೋಗ್ಬೇಡಿ. ನೋಡಿ, ವಿಂಟರ್ ಸೀಸನ್ ಅಲ್ಲಿ ಈವನ್ ಪುಷಿಂಗ್ ಕಾರ್ ನೀವು ಪುಷ್ ಮಾಡಿದ್ರು ಪ್ರೆಷರ್ ಹಾರ್ಟ್ ಮೇಲೆ ಬಿಲ್ಟಪ್ ಆಗಿ ಹಾರ್ಟ್ ಅಟ್ಯಾಕ್ ಇಂದ ಸಾಯೋದು ಜಾಸ್ತಿ. ನೋಡಿ, ನಾನು ಹೇಳಿದ ಸ್ಟಡೀಸ್ 31,500 ಜನರಲ್ಲಿ ಹೆಚ್ಚಾಗಿ ಸತ್ತದ್ದು ಯಾರು ಗೊತ್ತಾ ನಿಮಗೆ? 75 ವರ್ಷದ ಮೇಲೆ ಕಟ್ಟವರೇ ಸತ್ರು. ಅದರಲ್ಲಿ ಹೆಂಗಸರ ಸಂಖ್ಯೆ 25,500, ಉಳಿದು 13,000 ಚಿಲ್ಲರೆ ಗಂಡಸರ ಸಂಖ್ಯೆ. ಕಾರಣ ಏನು? ಹಾಗಾದ್ರೆ ಹೆಂಗಸರ ಹೃದಯ ವೀಕ್ ಅದೇ ಗಂಡಸರ ಹೃದಯ ಬಹಳ ಸ್ಟ್ರಾಂಗ್. ನೋಡಿ, ಇದಕ್ಕೆ ನಾನು ಈ ಹಿಂದೆ ಸೆಪ್ಟೆಂಬರ್ 25ಕ್ಕೆ ನಾನು ನಕ್ಷತ್ರಗಳು ನಾನು ಡೇಟ್ ಕೊಟ್ಟದ್ದು ಕರೆಕ್ಟ್ ಆಗಿ ಇರ್ಬೋದು. ಸೆಪ್ಟೆಂಬರ್ 25, 2013ರಲ್ಲಿ ರಾಹು ಶನಿಯ ಸಂಧಿ ಬಂದಿತ್ತು ತುಲಾದಲ್ಲಿ. ರಾಹು ಶನಿಯ ಸಂಧಿ ಅಂದ್ರೆ ಏನು? ನಾನು ಮೊದಲೇ ಹೇಳಿದ್ದೇನೆ, ರಾಹು ಒಬ್ಬ ಗೂಂಡ, ಶನಿ ಒಬ್ಬ ಗೂಂಡ ಅಂತ ಹೇಳಿ. ಶನಿ ಮತ್ತೆ ರಾಹು ಇಬ್ಬರು ಸೇರಿದ್ರೆ ರಾಹುವಿನ ಪರ್ಸನಾಲಿಟಿ ಹೇಗೆ ಶನಿ ತರ, ಇಬ್ರು ಗೂಂಡಗಳಿದ್ರೆ ಏನಾಯ್ತು, ಡಬಲ್ ಶನಿ ಎಫೆಕ್ಟ್ ಆಯ್ತು. ಅದಲ್ಲದೆ ಶನಿಯು ಬೃಹಸ್ಪತಿಯನ್ನು ನೋಡ್ತಾ ಇದ್ದೇನೆ. ಬೃಹಸ್ಪತಿಯಲ್ಲಿದ್ದಾನೆ, ಮಿಥುನದಲ್ಲಿದ್ದಾನೆ. ಕಮಲಾಕರ ಭಟ್ರೆ, ಮಿಥುನದಲ್ಲಿ ಗುರು ಇದ್ದಾನೆ, ಬೃಹಸ್ಪತಿ ಇದ್ದಾನೆ. ಗುರುವಿನ ಪಂಚಮ ದೃಷ್ಟಿ ಶನಿ ರಾವಿನ ಮೇಲೆ ಬಿತ್ತು. ಆವಾಗ ಏನಾಯ್ತು, ಗುರು ಮತ್ತೆ ಶನಿಯ ಮ್ಯೂಚುವಲ್ ಆಸ್ಪೆಕ್ಟ್ಸ್ ಇರುವುದರಿಂದಾಗಿ ಯಾವುದೇ ಪ್ಲಾನೆಟ್ಸ್ ಇದ್ರು ಅದರಲ್ಲಿ ಒಂದು ತರ ಪ್ರೆಷರ್ ಬಿಲ್ಟಪ್ ಆಗಿದೆ. ಇನ್ನು ಈ ರವಿ ಶನಿ ಸಂಧಿ ಇರುವುದರಿಂದ ಏನಾಯ್ತು, ಹಲವಾರು ಅನಾಚಾರಗಳು ಶುರುವಾದವು. ಶನಿಗೆ ಯಾರಿಗೆ ಕಾರಣ? ಶನಿ ರೂಲ್ಸ್, ನ್ಯಾಯ. ನೋಡಿ, ಯಾರಿಗೆ ಎಫೆಕ್ಟ್ ಆಗುತ್ತೆ? ಎಫೆಕ್ಟ್ ಆಗಿದೆ. ನೋಡಿ, ನ್ಯಾಯ ಸ್ಕ್ಯಾಂಡಲ್ ಹೊರಗಡೆ ಬಂತು. ಯಾರೊಬ್ರು ನ್ಯಾಯಾಧೀಶರು, ನನ್ನ ಹೆಸರು ಹೇಳೋದಿಲ್ಲ, ನ್ಯಾಯಾಧೀಶರು ಸ್ಕ್ಯಾಂಡಲ್ ನೀವು ಪೇಪರ್ ಅಲ್ಲಿ ಓದಿರ್ಬೋದು. ರೂಲ್ಸ್ ರಿಲೇಟೆಡ್. ಆಮೇಲೆ ಮಂಗಲ್ ಕಟಕದಲ್ಲಿದ್ದಾನೆ. ಕಟಕದಲ್ಲಿ ಇದ್ದಾವಾಗ ಈಗಿನ ಕಥೆ ಹೇಳ್ತಾನೆ ನೋಡಿ. ಯಾಕಂದ್ರೆ ರಾಹು ಮತ್ತೆ ಶನಿಯ ಸಂಧಿ 4 ತಿಂಗಳವರೆಗೆ ಪ್ರಕೃತಿಯ ಮೇಲೆ, 3 ತಿಂಗಳವರೆಗೆ ಜನಗಳ ಮೇಲೆ ಅದರ ಪರಿಣಾಮ ಬೀಳ್ತದೆ ಅಂತ ನನಗೆ ತಿಳಿದಂತಹ ವಿಚಾರ. ಉಳಿದು ಕಮಲಾಕರ ಭಟ್ರು ಅದಕ್ಕೆ ಪುಷ್ಟೀಕರಿಸ್ತಾರೆ, ನಕ್ಷತ್ರಗಳು ಪುಷ್ಟೀಕರಿಸ್ತಾರೆ. ಅದ್ರಿಂದ ಏನಾಯ್ತು, ಕುಜನ ದೃಷ್ಟಿ ಶನಿ ರಾಹುವಿನ ಮೇಲೆ ಬಿದ್ದರೆ ಏನಾಯ್ತು ಅಂದ್ರೆ ವೆಹಿಕಲ್ ಆಕ್ಸಿಡೆಂಟ್ ಜಾಸ್ತಿ ಆಗೋಯ್ತು. ಇನ್ನು ಏನಾಯ್ತು, ಶುಕ್ರನು ಕೂಡ ಅಲ್ಲೇ ಬಂದಿರ್ತಾನೆ. ಆವಾಗ ಬಂದಿರುವಾಗ ಇವಾಗ ಏನಾಯ್ತು ಅಂದ್ರೆ, ಈಗ ಮೊನ್ನೆ 21ನೇ ತಾರೀಕಿನಿಂದ ಶುಕ್ರ ಮಕರದಲ್ಲಿ ಇದ್ದವನ ರೆಟ್ರೋಗ್ರೇಡ್ ವಕ್ರಿ ಸಂಚಾರವನ್ನು ಇದು ಮಾಡಿದಾಯ್ತಾನೆ. ಅಂದ್ರೆ ವಕ್ರಿ ಅಂದ್ರೆ ಅವನನ್ನ ಸ್ಥಳವನ್ನು ನಾವು ಹಿಂದಿನ ಮನೆಗೆ ತಿಳ್ಕೊಂಡು ನಾವು ಜ್ಯೋತಿಷವನ್ನು ಹೇಳಬೇಕಾಗ್ತದೆ. ಇವಾಗ ಏನಾಯ್ತು, ಶುಕ್ರ ಶನಿ ರಾಹು ನಾವು ಇದ್ದವಾಗ ಹೇಳಿದ್ದು, ಶುಕ್ರ ಶನಿ ರಾಹು ಕುಜನ ದೃಷ್ಟಿ, ಕುಜ ಶುಕ್ರ ಸೇರಿದವಾಗ ಏನಾಯ್ತು, ಅತ್ಯಾಚಾರ, ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಜಾಸ್ತಿ ಆಯ್ತು. ನೋಡಿ, ಎಲ್ಲ ಚಳಿಗಾಲದಲ್ಲಿ ಯಾಕಾಯ್ತು ಅಂತ ನೀವು ಕೇಳಿದ್ರಿ. ಯಾಕಾಯ್ತು ಅಂದ್ರೆ ವೈಜ್ಞಾನಿಕ ಕಾರಣ ಒಂದು. ನಾನು ಇನ್ನು ಮೆಡಿಕಲ್ ಆಸ್ಟ್ರಾಲಜಿ ಬರಲಿಲ್ಲ, ಅದಾದ್ಮೇಲೆ ಮಾತಾಡ್ತೇನೆ ಮೆಡಿಕಲ್ ಆಸ್ಟ್ರಾಲಜಿ.
ಆಯ್ತಾ. ಈವಾಗ ನೀವು ಇದು ಮಾಡಿದಾಗ ಕುಜನ ದೃಷ್ಟಿಯಿಂದ ಬಂದಾಗ ಸ್ಕ್ಯಾಂಡಲ್ಸ್ ಆಫ್ಟರ್ ಸ್ಕ್ಯಾಂಡಲ್ಸ್, ಆಕ್ಸಿಡೆಂಟ್ಸ್ ಆಫ್ಟರ್ ಆಕ್ಸಿಡೆಂಟ್ಸ್, ಅತ್ಯಾಚಾರ, ವ್ಯಭಿಚಾರ ಇವೆಲ್ಲ ಜಾಸ್ತಿ. ಅದರಲ್ಲೇ ನೋಡಿ, ಶನಿ ರಾಹು ಯಾರ್ಯಾರಿಗೆ ಅಷ್ಟಮದಲ್ಲಿ, ಯಾರ್ಯಾರಿಗೆ ಷಷ್ಠದಲ್ಲಿ ಅಂದ್ರೆ 6ನೇ ಮನೆಯಲ್ಲಿ, ಅಷ್ಟಮದಲ್ಲಿ ಅಂದ್ರೆ 8ನೇ ಮನೆಯಲ್ಲಿ, ಆಮೇಲೆ ವ್ಯಯಸ್ಥಾನದಲ್ಲಿ ಅಂದ್ರೆ 12ನೇ ಮನೆಯಲ್ಲಿ ಇದ್ದಾಗ ಅವರಿಗೆ ಅದು ಅಡ್ವರ್ಸ್ ಎಫೆಕ್ಟ್ ಕೊಡ್ತದೆ. ಅಂದ್ರೆ ಕೆಲವು ಈ ಶಿವರುದ್ರಪ್ಪನವರು ಸತ್ತೋರು, ಓಕೆ, 87 ವರ್ಷ ಆಯ್ತು. 87 ವರ್ಷ ಆದ್ಮೇಲೆ ಇನ್ನೂ ಜೀವ ಇದ್ದು ಇರ್ಬೇಕು ಅಂತ ಹೇಳಿ ಆಸೆ ಪಡುವುದಿದ್ರೆ ಅದು ನಮ್ಮ ಮೂರ್ಖತನ. ಒಳ್ಳೆ ಜನ ಶಿವರುದ್ರಪ್ಪ ಅವರು ದೇವಶಿಲ್ಪಿ ಅಂತ ಕರೆಯಲ್ಪಟ್ಟಿದ್ದಾರೆ, ಅದೆಲ್ಲ ಸಮ. ಆದ್ರೆ ಶ್ರೀಕಂಠ ದತ್ತಗಡೆಯವರು ಸತ್ತೋರು. ಶ್ರೀಕಂಠ ದತ್ತಗಡೆಯವರು ಸತ್ತೋದಾದ ಕಾರಣ ಕೂಡ ನಾವು ವಿಶ್ಲೇಷಿಸಿದೆ. ನಿಮ್ಮ 11ನೇ ತಾರೀಕು ನಾವು ಡಿಸ್ಕಷನ್ ಅಲ್ಲಿ ಹೇಳಿದ್ದೇವೆ. ಆಮೇಲೆ ಶಿವರುದ್ರಪ್ಪರವರು ನಿನ್ನೆ ಸತ್ತೋರು. ಅದೇ ರೀತಿ ಕೆಲವಾರು ವ್ಯಕ್ತಿಗಳು ಇವರು ಯಾವುದು ನೋಟೆಡ್ ಫಿಗರ್ಸ್ ಲಿಸ್ಟ್ ನಲ್ಲಿ ಬರ್ತಾರೆ. ಇನ್ನು ಅನ್ನೋಟೆಡ್ ಫಿಗರ್ಸ್ ಅಲ್ಲಿ ಎಷ್ಟೋ ಜನ ಹೊಂಡಕ್ಕೆ ಹಾರಿ ಸತ್ತೋದವರಿದ್ದಾರೆ, ನೇಣು ಹಾಕೊಂಡು ಹಾಕೊಂಡು ಸತ್ತೋದವರಿದ್ದಾರೆ. ಈ ಸಮಯದಲ್ಲೇ ಆಗುತ್ತೆ, ಎಲ್ಲ ಆಗ್ತದೆ. ಈ ಸಮಯದಲ್ಲಿ ಆಗ್ತದೆ. ಯಾಕಂದ್ರೆ ಶನಿ ರಾಹು ಸಂಧಿ 4 ತಿಂಗಳವರೆಗೆ, ಸೆಪ್ಟೆಂಬರ್ 25 ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ನೋಡಿ, ಜನವರಿ ಮೇಲೆ ಅದು ಬದಲಾವಣೆ ಆಗಲು ಸಾಧ್ಯತೆ ಉಂಟು. ಆದರೆ ಜನವರಿ 1ಕ್ಕೆ ನ್ಯೂ ಇಯರ್ ಸ್ಟಾರ್ಟಿಂಗ್ ಡೇ ಅಲ್ಲಿ ಅಮಾವಾಸ್ಯೆ ಬರ್ತಾ ಇದೆ. ಉಪಾಧ್ಯಾಯವರೇ, ಮತ್ತೆ ಈ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ವರ್ಷಾಂತ್ಯದಲ್ಲಿ ಮರಣ ಮೃದಂಗ ಕಾರ್ಯಕ್ರಮ ಮುಂದುವರೆಯುತ್ತೆ.